ಲಿಂಕ್ ಇದೆಯಾ ಅನ್ನೋ ಅನುಮಾನ ಎದ್ದಿದೆ. ಈ ಕಾರಣಕ್ಕೆ ಬೆಂಗಳೂರಲ್ಲಿ ನಡೆದಂತೆ ದೆಹಲಿಯಲ್ಲೂ ಕೂಡ ಎಸ್ಐಟಿ ಸ್ಥಳ ಮಹಜರು ನಡೆಯುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಬೆಂಗಳೂರು ಬಳಿಕ ದೆಹಲಿಯಲ್ಲೂ ಮಹಜರು ನಡೆಸುವ ಸಾಧ್ಯತೆ ಇದ್ದು, ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಹಿಂದಿನ ಮಾಯಾಜಾಲ ಜಾಡು ಪತ್ತೆಗೆ ಮುಂದಾಗಿದ್ದಾರೆ. ಈ ಮೂಲಕ ಚಿನ್ನಯ್ಯನನ್ನ ಭೇಟಿ ಮಾಡಿದವರಿಗೆ ನಡುಕ ಶುರುವಾಗಿದೆ. ಸೌಜನ್ಯ ಪ್ರಕರಣ ರಿಓಪನ್ ಮಾಡೋದಕ್ಕಾಗಿ ಷಡ್ಯಂತ್ರ ನಡೀತಾ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಿದೆ. ಇದೇ ಕಾರಣಕ್ಕೆ ತಿಮ್ರೋಡಿ ಗ್ಯಾಂಗ್ ಬುರ್ಡೆ ಕಥೆ ಕಟ್ಟಿದಂತೆ ಕಾಣ್ತಾ ಇದೆ. ನ್ಯಾಯಾಲಯದಲ್ಲಿ ನಿರೀಕ್ಷಿತ ಸ್ಪಂದನೆ ಸಿಗದ್ದಕ್ಕೆ ಈ ಕಳ್ಳಾಟ ಶುರು ಮಾಡಲಾಗಿದೆಯಾ? ಚಿನ್ನಯ್ಯನನ್ನ ಮುಂದಿಟ್ಟು ಬುರ್ಡೆ ಕಥೆ ಹೆಣೆದಿದ್ದು ಎಸ್ಐಟಿ ಕಸ್ಟಡಿಗೆ ಪಡೆದ ನಂತರದಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಸೌಜನ್ಯ ತಾಯಿ ದೂರು ನೀಡಿದ್ದಾರೆ. ಸೌಜನ್ಯ ತಾಯಿ ದೂರಿನ ಬಳಿಕ ಪ್ರಮುಖ ಸಾಕ್ಷಿಯಿಂದ ಪತ್ರ ಬರೆಸಲಾಗಿದೆ. ತಾನು ಸೌಜನ್ಯ ಅಪಹರಣವನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಮಂಡ್ಯ ಮೂಲದ ಮಹಿಳೆ ಪತ್ರ ಬರೆದಿದ್ದಾರೆ ಎಸ್ಐಟಿಗೆ. ಧರ್ಮಸ್ಥಳದ ಮೇಲೆ ಅನುಮಾನದ ತೂಗುಗತಿ ಇದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿಗಳೇ ಸ್ವಾಗತಿಸಿದ್ದಾರೆ. ಎಸ್ಐಟಿ ತನಿಖೆ ಮಾಡ್ತಾ ಇದೆ, ಜನರಿಗೆ ಸತ್ಯ ಗೊತ್ತಾಗಬೇಕು. ನಾವು ಎಸ್ಐಟಿ ತನಿಖೆಯಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಎಸ್ಐಟಿ ಮಾಡಿರ್ತಾರೆ. ಸತ್ಯ ಗೊತ್ತಾಗಬೇಕಲ್ಲ, ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ. ಯಾವಾಗ ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಇದನ್ನು ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ ಎಸ್ಐಟಿ ಮಾಡಿರ್ತಾರೆ. ಆಮೇಲೆ ಆ ಫಿರ್ಯಾದಿದಾರ ಕೋರ್ಟ್ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ. ಅನೇಕ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಎಸ್ಐಟಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇತ್ತು. ಆಮೇಲೆ ಸತ್ಯ ಹೊರಬರಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ. ಸತ್ಯ ಹೊರಗಡೆ ಬರಬೇಕಲ್ಲ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ ಎಸ್ಐಟಿ ತನಿಖೆನ ಸ್ವಾಗತ ಮಾಡಿರೋರು ಯಾರು? ಬಿಜೆಪಿಯವರು. ಈಗ ಮಾತ್ರ ಯಾವ ಅವ್ರಿಗೆ ಧರ್ಮನೂ ಗೊತ್ತಿಲ್ಲ, ಜಾತಿನೂ ಗೊತ್ತಿಲ್ಲ, ಇದನ್ನೂ ಗೊತ್ತಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಜೆಡಿಎಸ್ ನಿಯೋಗ ಧರ್ಮಸ್ಥಳ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ, ಬಿಜೆಪಿ ಹಾಗೂ ಜೆಡಿಎಸ್ನವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ದರೆ ಎಲ್ಲ ಎಂಪಿಗಳನ್ನ ಕರ್ಕೊಂಡು ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಿ, ಧರ್ಮಸ್ಥಳದಲ್ಲಿ ವೈಯಕ್ತಿಕ ವಿಚಾರಕ್ಕೆ ಪ್ರಾರ್ಥನೆ ಮಾಡಬಹುದಷ್ಟೇ, ಏನೋ ಲಾಭ ಏನೂ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ರೆ, ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ರೆ, ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು, ಮೇಕೆದಾಟು ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು, ನಮ್ಮ ಮಾದೇವಿ ವಿಚಾರದಲ್ಲಿ ನ್ಯಾಯ ಕೊಡಿಸುವಂಥದ್ದು, ನರೇಗಾ ದುಡ್ಡು ಕೊಡಿಸೋದು, ಬೆಂಗಳೂರಿಗೆ ದುಡ್ಡು ಕೊಡಿಸುವಂಥದ್ದು, ಬೆಂಗಳೂರು ಅಭಿವೃದ್ಧಿಗೆ, ಹಂಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೆ ಹೊರತು ಎಲ್ಲ ಎಂಪಿಗಳನ್ನ ಎಂಎಲ್ಎ ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೆ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗುವುದಿಲ್ಲ. ಧರ್ಮಸ್ಥಳದಲ್ಲಿ ಅವರ ವೈಯಕ್ತಿಕವಾದ ವಿಚಾರಕ್ಕೆ ಪ್ರಾರ್ಥನೆ ಮಾಡ್ಕೋಬೋದೇ ಹೊರತು ಏನ್ ಲಾಭ. ಇತ್ತ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ರು. ಧರ್ಮಸ್ಥಳ ಯಾರ ಆಸ್ತಿಯೋ ಅಲ್ಲ, ಶಿವನ ದರ್ಶನ ಯಾರು ಬೇಕಾದರೂ ಪಡೆಯಬಹುದು. ಧರ್ಮಸ್ಥಳದ ವಿಚಾರವಾಗಿ ತನಿಖೆ ಸರಿಯಾಗಿ ನಡೀತಾ ಇದೆ. ನಮ್ಮ ರಾಜ್ಯದ ಪೊಲೀಸರು ಎಷ್ಟು ಪರಿಣಾಮಕಾರಿ ಅಂತ ಎಲ್ರಿಗೂ ಗೊತ್ತು ಅಂತ ಹೇಳಿದ್ರು. ಬೆಂಗಳೂರಲ್ಲೂ ಚಿನ್ನಯ್ಯನ ಹೆಜ್ಜೆ ಗುರುತು ಶೋಧಿಸಿದ ಎಸ್ಐಟಿ ತಂಡ ನಿನ್ನೆ ಹಾಗೂ ಇಂದು 2 ಕಡೆ ಮೆಗಾ ತಲಾಶ್ ನಡೆಸಿದೆ. ಪೀಣ್ಯದ ಜಯಂತ್ ಬಾಡಿಗೆ ಮನೆ ಎಸ್ಬಿ ಮ್ಯಾನ್ಷನ್ನಲ್ಲಿ ಶೋಧ ನಡೆಸಲಾಯಿತು. ಜಯಂತ್ ಮನೆಯಿಂದ ದಾಖಲೆ, ಲ್ಯಾಪ್ಟಾಪ್ ಜಪ್ತಿ ಮಾಡಲಾಗಿದೆ. ತಿಂಡ್ಲು ಮ್ಯಾನ್ಷನ್ನ ಲೆಡ್ಜರ್, ಸಿಸಿಟಿವಿ, ಡಿವಿಆರ್ ಇವುಗಳನ್ನು ವಶಕ್ಕೆ ಪಡೆದು ಮಾಸ್ಕ್ಮ್ಯಾನ್ ಜೊತೆ ತನಿಖಾ ತಂಡ ವಾಪಸ್ ಬೆಳ್ತಂಗಡಿಗೆ ತೆರಳಿದೆ. ಚಿನ್ನಯ್ಯನ ಹೆಜ್ಜೆ ಗುರುತು ಶೋಧಿಸಿದ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರಿನ 2 ಕಡೆ ತಲಾಶ್ ನಡೆಸಿದ್ರು. ಜಯಂತ್ ಅವರ ಮನೆ ಹಾಗೂ ಮತ್ತೊಂದು ಕಡೆ ಎಸ್ಬಿ ಮ್ಯಾನ್ಷನ್ನಲ್ಲಿ ಇರತಕ್ಕಂತಹ ಮನೆ 2 ದಿನ ಇವುಗಳಲ್ಲಿ ಶೋಧ ನಡೆಸಿದ್ದು, ಜಯಂತ್ ಮನೆಯಿಂದ ಒಂದಷ್ಟು ದಾಖಲೆಗಳು, ಲ್ಯಾಪ್ಟಾಪ್ ಇವುಗಳನ್ನೆಲ್ಲ ಜಪ್ತಿ ಮಾಡ್ಕೊಂಡು ಹೋದ್ರು.
ಹಾಗೇನೆ ಈ ಎಸ್ಬಿ ಮ್ಯಾನ್ಷನ್ ನಲ್ಲಿ ಸಿಸಿಟಿವಿ ಡಿವಿಆರ್ ಅನ್ನು ವಶಕ್ಕೆ ಪಡೆದಿದ್ದಾರೆ. 2 ದಿನಗಳ ಪೂರ್ಣ ತಲಾಶ್ ಮುಗಿದಿದೆ. ಷಡ್ಯಂತ್ರದ ಸೂತ್ರಧಾರರ ಸಾಕ್ಷಿ ಸಿಕ್ಕಿದೆಯಾ ಹಾಗಾದ್ರೆ ಎಸ್ಐಟಿಗೆ ಅನ್ನೋ ಪ್ರಶ್ನೆ ಮೂಡಿದೆ. ಇದರ ಮಧ್ಯೆ ಎಸ್ಐಟಿ ಮಹಜ್ಜರು ಏನು ಮಾಡಿದ್ರಲ್ಲ 2 ದಿನ, ಅದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಧರ್ಮಸ್ಥಳ ಷಡ್ಯಂತ್ರದ ಅಗ್ನಿ ಪರೀಕ್ಷೆಯನ್ನ ಗೆದ್ದು ಬರುತ್ತೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಗೊಂದಲ ನಿವಾರಿಸುವುದಕ್ಕೆ ಎಸ್ಐಟಿ ತನಿಖೆ ನಡೀತಾ ಇದೆ, ಆದರೆ ಬಿಜೆಪಿಯವರ ಉದ್ದೇಶ ನಮಗೆ ಗೊತ್ತಾಗ್ತಿಲ್ಲ. ಬಿಜೆಪಿ ಎಲ್ಲವನ್ನೂ ಧರ್ಮದ ಲೆಕ್ಕದಲ್ಲಿ ನೋಡುತ್ತೆ, ನಾವು ನ್ಯಾಯದ ಪರವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಈಗ ಇದು ಕಾಂಗ್ರೆಸ್ ಪಾರ್ಟಿ ಅನ್ನೋ ಸಬ್ಜೆಕ್ಟ್ ಇಲ್ಲ ಇಲ್ಲಿ. ನಾವು ಇವತ್ತು ಸರ್ಕಾರ ನಡೆಸ್ತಾ ಇರೋಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ವ್ಯವಸ್ಥೆಯ ಗೊಂದಲಗಳು ಏನು ಯೂಟ್ಯೂಬ್ ಮತ್ತು ಕೋರ್ಟ್ ಅವರು ಕೊಟ್ಟಿದ್ದಂತ ಆದೇಶದ ಮೇರೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ರೆಡಿ ಮಾಡಿದ್ದಂಥದ್ದು. ಅವರು ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ಸ್ ಮಾಡೋದು ತಪ್ಪು. ಮೊದಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಬಿಜೆಪಿಯವರು ಒಕ್ಕಲು ಕೂಕೊಂಡಿದ್ದಂಥದ್ದು. ಅದರಂತೆ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ. ಈಗ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಅಸೆಂಬ್ಲಿಲಿ ಟೇಬಲ್ ಮಾಡಿದ್ರು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂತ ಅಂತಾರೆ. ಏನೇನ್ ಆಗ್ತಿದೆ ಅಂತೆಲ್ಲ ಎಲ್ಲ ಅವತ್ತಿನ ದಿನ ಅಸೆಂಬ್ಲಿಲಿ ಟೇಬಲ್ ಮಾಡಿದಂತ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರು ತಪ್ಪಿತಸ್ಥರನ್ನ ಬಿಡೋದಿಲ್ಲ ಅನ್ನೋ ಮಾತನ್ನು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಇದು ಕಾಂಗ್ರೆಸ್ ಪಾರ್ಟಿ ಅನ್ನೋ ಸಬ್ಜೆಕ್ಟ್. ದುರ್ದಾರ ಜಯಂತ್ ಕುಟುಂಬಸ್ಥರು ಗಾಂಜಾ ಮಾರಾಟ ಮಾಡ್ತಾ ಇದ್ರು ಅಂತ ಸ್ಥಳೀಯ ನಿವಾಸಿ ಮಹಾಲಕ್ಷ್ಮಿ ಅನ್ನೋರು ಆರೋಪ ಮಾಡಿದ್ದಾರೆ. ಮುಸುಕುಧಾರಿ ಚಿನ್ನಯ್ಯ 1 ವರ್ಷದಿಂದ ಇವ್ರ ಮನೆಗೆ ಬಂದು ಹೋಗ್ತಾ ಇದ್ದ. ಗಾಡಿ ಪಾರ್ಕ್ ಮಾಡೋ ವಿಚಾರವಾಗಿ ಚಿನ್ನಯ್ಯನ ಜೊತೆ ಕಿರಿಕಾಗಿತ್ತು. ನಾನು ಮನೆ ಓನರ್ಗೆ ದೂರು ನೀಡಿದ್ದೆ. ನಾವು ಅದೇ ಕಟ್ಟಡದಲ್ಲಿ 5 ವರ್ಷ ವಾಸ ಮಾಡ್ತಾ ಇದ್ವಿ. ಇವರ ಕಾಟಕ್ಕೆ ಮನೆ ಖಾಲಿ ಮಾಡಿದ್ವಿ. ಮನೆ ಮಾಲೀಕ ಕೃಷ್ಣಮೂರ್ತಿಗೂ ಕೂಡ ದೂರು ನೀಡಲಾಗಿತ್ತು ಅಂತ ಹೇಳಿದ್ದಾರೆ. ನಾವು ಅವ್ರ ಮನೆ ಇದೆಲ್ಲ ಅದು ಮೇಲ್ಗಡೆನೆ ನಾವು ಬಾಡಿಗೆ ಇದ್ದಿದ್ದು ಸರ್. ಅದೇ ಫಸ್ಟ್ ಫ್ಲೋರ್ ಅಲ್ಲಿ ನಾವಿದ್ವಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಅವರಿದ್ದಾರೆ. ನೋಡಿದೀನಿ. ಅವರು ಮತ್ತೆ ಹುಡುಗ ಬಾಡಿಗೆ ಬುಲ್ಡೇನ್ ಇಟ್ಟಿದ್ದಾನೆ, ಅವನು ನಾನು ತುಂಬಾ ಸಲ ನೋಡಿದೀನಿ. ತುಂಬಾ ಸಲ ಹೋಗಿ ಬಂದು ಮತ್ತೆ ಗಾಡಿ ನಿಲ್ಲಿಸಬೇಕಾದ್ರೆ ಎಲ್ಲ ಜಗಳ ಆಗಿತ್ತು. ನಾನು ಒಂದ್ಸಲ ನೋಡಿದೀನಿ, ತುಂಬಾ ಸಲ ನೋಡಿದೀನಿ. ಬಂದು ಹೋಗಿ ಮಾಡ್ತಾ ಇದ್ರು. ಅದು ಅಲ್ಲದೆ ತುಂಬಾ ಜನ ಅವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಗೊತ್ತಿದೆ ನನ್ಗೆ, ನಾನು ತುಂಬಾ ಸಲ ನೋಡಿದೀನಿ. ಅವರು ತುಂಬಾ ಸಲ ಹೋಗಿ ಬಂದು ಮಾಡ್ತಾ ಇದ್ದಾರೆ ಅವ್ರ ಮನೆಗೆ. ನಾವು ಜಸ್ಟ್ ಇವಾಗ ಖಾಲಿ ಮಾಡಿ ಜಸ್ಟ್ ಒಂದು 4 ಮಂತ್ ಆಗಿರ್ಬೋದು ಅಷ್ಟೇ. ಅವರು ನಾವು 5 years ಇಂದ ನೋಡ್ತಾ ಇದ್ವಿ. ನಾವು ಮನೆಗೆ ಬಂದಾಗಿಂದ ನೋಡ್ತಾ ಇದೀವಿ. ಅವ್ರು ನಮ್ಗಿಂತ ಮುಂಚೆಯಿಂದನೂ ಇದ್ರು. ಅವರು ಫಸ್ಟ್ ಇಂದನೂ ಏನು ಮಾಡ್ತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ ಎಣ್ಣೆದು ಗಾಣ ಅಂಗಡಿ ಇಟ್ಟಿದ್ದಾರೆ ಅಷ್ಟೇನೆ. ಫಸ್ಟ್ ಇಂದ ಮನೆಯಲ್ಲಿದ್ರು ಅವರು. ಅದು ನಾನು ಇವ್ರು ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಾನು ಇದ್ ಮಾಡಿದೆ. ಅವರು ಇನ್ನೊಂದು ಮನೆ ಮಲಯಾಳಿ ಮನೆಗಳು 2 ಇದೆ ಇಲ್ಲಿ. ಇವ್ರ ಮನೆ ಒಂದು, ಜಯಂತ್ ಮನೆ ಒಂದು, ಇನ್ನೊಂದು ಈ ಕಡೆ ಬಿಂದು ಅಂತಾನು ಅವರೊಬ್ರ ಮನೆಯಲ್ಲಿ 2 ಮನೆಯಲ್ಲೂ ಕೂಡ ಗಾಂಜಾ ಕೂಡ ಮಾಡ್ತಾರೆ. ಅದೇ ವಿಚಾರಕ್ಕೆ ಜಗಳ ಆಗಿ ನಾವು ಮನೆ ಖಾಲಿ ಮಾಡಿ ಹೋದ್ವಿ. ಇವ್ರು ಇದೇ ತರ ಮಾಡ್ತಾ ಇದಾರಲ್ಲ, ನಾವ್ ಇರಲ್ಲ ಅಂತ ಅಂದ್ಬಿಟ್ಟು ಮನೆ ಖಾಲಿ ಮಾಡಿ ಹೋದ್ವಿ. ನಾನು ಓನರ್ಗೂ, ಆ ಮನೆ ಓನರ್ ಟಿ.ಕೆ. ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಹೇಳಿದೀನಿ, ಮನೆ ಖಾಲಿ ಮಾಡಿ ಮಾಡ್ಬೇಕಾದ್ರೆ ಹೇಳೋಗಿದ್ದೀನಿ. ಇವರು ಗಾಂಜಾ ಮಾರ್ತಾ ಇದ್ರು, ಇವ್ರು ಗಾಂಜಾ ಮಾರ್ತಾ ಇದಾರೆ ಅಂತ ಕೂಡ ಓಪನ್ ಆಗಿ ಹೇಳಿದೀನಿ. ಅವ್ರು ಆದ್ರೂ ಕೂಡ ಅದ್ರ ಬಗ್ಗೆ ಅವರು ಟೆನ್ಷನ್ ತಗೊಂಡಿಲ್ಲ. ಪೊಲೀಸ್ನವರು ಕೂಡ ನಾವು ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಂಡಿಲ್ಲ. ಆದ್ರೆ ಅವ್ರ ಮನೆಗೆ ತುಂಬಾ ಜನ, ಅವು ಜಯಂತ್ ಮನೇಲೂ ಮತ್ತೆ ಆ ಫಸ್ಟ್ ಫ್ಲೋರ್ ಇನ್ನೊಂದು ಇದೆಯಲ್ಲ ಇಂದು, ಅವ್ರ ಮನೇಲೂ ಕೂಡ ಹೌದು ಸರ್, ಕಣ್ಣಾರೆ ನಾವು ನೋಡಿದೀವಿ. ಯಾಕಂದ್ರೆ ನೈಟು ಕೂಡ ತುಂಬಾ ಜನ ಬರ್ತಾ ಇದ್ರು, ತುಂಬಾ ಜನ ಹೋಗ್ತಾ ಇದ್ರು. ಇವ್ರು ಇದು ಹೆಂಗಿತ್ತು ಆಟಿಟ್ಯೂಡ್ ಹೆಂಗಿತ್ತು ಅಂದ್ರೆ ಜೇಬ್ ಹತ್ರ ಬಂದ್ಬಿಟ್ಟು ಹಿಂಗಿಂಗ್ ಕೊಡೋದು. ಅದ್ ಹೇಗಿರುತ್ತೆ ಅಂತಂದ್ರೆ ನನಗೂ ಗೊತ್ತಿರ್ಲಿಲ್ಲ. ನಾನ್ ನೋಡ್ದಾಗ್ಲೇ ಗೊತ್ತಾಗಿತ್ತು. ಇಷ್ಟಾಗ್ಲ ಪ್ಯಾಕೆಟ್ ಅಲ್ಲಿ ಇದು ಮೆಂತೆ ಸೊಪ್ಪಿನ ಬರಲ್ವಾ ಒಣಗಿರೋದು, ಆ ತರ ಇದಾಗಿರೋದು ಹಿಂಗ್ ಕೊಡೋರು. ನಾವು ಅವ್ರ ಮನೆ ಇದೆಲ್ಲ ಅದು ಧರ್ಮಸ್ಥಳ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಎಸ್ಐಟಿ ಮಹಜರ್ ನಡೆಸಿದ್ದು, ಈ ಬಗ್ಗೆ ಜಯಂತ್ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಮನೆಯಲ್ಲಿ ಚಿನ್ನಯ್ಯನಿಗೆ 2 ದಿನ ಆಶ್ರಯ ಕೊಟ್ಟಿದ್ದು ಅಲ್ಲದೆ, ಚಿನ್ನಯ್ಯ 2ನೇ ಬಾರಿ ಬಂದಾಗ ಬುರ್ಡೆ ತಗೊಂಡ್ಬಂದಿದ್ದ. ಯಾವುದೇ ವಿಚಾರಣೆಗೂ ನಾನು ಸಿದ್ಧ ಅಂತ ಜಯಂತ್ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಭೀಮಾ ಎಂಬುವರು ಬಂದು ಜನವನ್ನು ತೆಗೆದುಕೊಡ್ತೇವೆ ಎಂಬ ಒಂದು ವಿಷಯದಲ್ಲಿ ತನಿಖೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭೀಮನ ಪರಿಚಯ ಆಗಿರೋದು ಏಪ್ರಿಲ್ ತಿಂಗಳು, ಅಂದರೆ ಒಂದು 5 ತಿಂಗಳ ಹಿಂದೆ ನನಗೆ ಪರಿಚಯ ಆಗಿರೋದು. ಪರಿಚಯ ಆಗಿ ಅಂದರೆ ವಕೀಲ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಅದೇ ಥರ ವಕೀಲ ಹತ್ರ ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟೆ. ಅವತ್ತು ನೈಟು 1-2 ದಿನ ಉಳ್ಳಿಕ್ಕೆ ನನ್ನ ಮನೆ ವ್ಯವಸ್ಥೆ ಮಾಡಿದೆ. ಆ ನಂತರ ವಕೀಲ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ದಾಖಲೆನೆಲ್ಲ ತಯಾರು ಮಾಡಿಕೊಡ್ಬೇಕಿತ್ತು. ಅದರ ಪ್ರಕಾರವಾಗಿ ವಕೀಲ ಹತ್ರ ಬಂದು ಹೋಗ್ತಾ ಇದ್ದ.
ಮೊದಲನೇ ಸಾರಿ ಬಂದ, 2 ದಿನ ಇದ್ದ, ಹೋದ, ತಿರ್ಗಾ ಬಂದಿದ್ದ, ವಕೀಲ ಹತ್ರ ಬಂದು ತಿರ್ಗಾ ಹೋದ. 3ನೇ ಸರಿ ಬರುವಾಗ 3ನೇ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಿತ್ತು. ಹೋಗುವಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಂದ. ಆ ಮೆಟೀರಿಯಲ್ ನಾನು ಬೆಂಗಳೂರಿಂದ ಡೆಲ್ಲಿಗೆ ಸಾಗಿಸಿ, ಡೆಲ್ಲಿಯಿಂದ ಮಂಗಳೂರಿಗೆ ಸಾಗಿಸಿದೆ. ಅಂದರೆ ಮಂಗಳೂರಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ಆವಾಗ ಮಂಗಳೂರಲ್ಲಿ SP ಆಫೀಸಿಗೆ SP ತೋರಿಸಬೇಕು ಎಂಬ ಉದ್ದೇಶದಿಂದ ಆ ಮೆಟೀರಿಯಲ್ ಅನ್ನು ಮಂಗಳೂರು ತಂದಿದ್ದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ 2 ಉಳಿದುದಕ್ಕೂ ಆ ಮೆಟೀರಿಯಲ್ ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು SIT ತನಿಖೆ ಆಗ್ತಾ ಇದೆ. SIT ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ. ಅಂದರೆ ಸತ್ಯ ಅಡಗಿದೆ. ಯಾವುದೇ ಕಾರಣಕ್ಕೂ ದೇವಸ್ಥಾನ ತ್ಯಾಜ್ಯವಾದ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ, ಆದರೆ ಅತ್ಯಾಚಾರಿಗಳು, ಕೊಲೆಗಡುಕರು, ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂತ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ. ಅನನ್ಯ ಭಟ್ ಕಾಣೆಯಾಗಿದ್ದಾಳೆ ಅಂತ ಬುರುಡೆ ಬಿಟ್ಟಿದ್ದ ಸುಜಾತ ಭಟ್ ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ನಾನು ಇನ್ನು ಈ ಷಡ್ಯಂತ್ರದಲ್ಲಿ ಇರಲ್ಲ, ವಸಂತಿ ಇನ್ನೂ ಬದುಕಿದ್ದಾಳೆ ಅಂತ ಹೇಳಿದ್ದಾರೆ. ಈ ಬಗ್ಗೆ SITಗೆ ಮಾಹಿತಿ ನೀಡಿದ್ದೀನಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸುಜಾತ ಭಟ್ ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ ಬಿಡ್ಲಿಲ್ಲ. ನದಿಯಲ್ಲಿ ಸತ್ತು ಹೋಗಿದ್ದಾಳೆ ಅಂದ್ರೆ ಮಾಂಗಲ್ಯ ಸರ ಹೇಗೆ ಕತ್ತಲ್ಲಿ ಇರುತ್ತೆ ಅನ್ನುವಂತ ಒಂದು ಸೂಕ್ಷ್ಮತೆ ಇದೆ. ಒಂದು ಪೂರ್ತಿ ಬಟ್ಟೆ ಮಾತ್ರ ಸಿಕ್ಕಿದೆ, ಚಿಂದಿ ಆಗಿದೆ, ಹೆಣಾನೇ ಇದಾಗಿದೆ, ಡಿಕಂಪೋಸ್ ಆಗಿದೆ ಅಂದ್ರೆ ಮಾಂಗಲ್ಯ ಸರ ಮಾತ್ರ ಯಾಕೆ ಸಿಗುತ್ತೆ? ಹರಿದುಕೊಂಡು ಹೋಗುವ ನದಿಯಲ್ಲಿ ಆದ್ರೆ ಮಾಂಗಲ್ಯ ಸರನು ಹೋಗ್ಬೇಕಲ್ವ? ಸುಜಾತ ಭಟ್ ಬಂಧನ, ನಾನು ಯಾಕೆ ಬಂಧನ ಆಗ್ಲಿ? ನಾನೇನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ಇನ್ನು ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಏನ್ ದುಡ್ಡು? ಯಾರು ದುಡ್ಡು ಕೊಟ್ಟಿದ್ದಾರೆ ನನಗೆ? ನನ್ ಬರೀ ಕೈಯಲ್ಲಿ ಬಂದಿದ್ದೀನಿ, ನನ್ನ ಮೊಬೈಲ್ ಅನ್ನು ಸೀಸ್ ಮಾಡಿದ್ದಾರೆ. ಹಾಗೆ ಅವರಿಗೆ ನಾನು ಮನಪೂರ್ವಕವಾಗಿ ಅವ್ರು ಏನ್ ಕೇಳಿದ್ದಾರೆ ಅಷ್ಟನ್ನು ನಾನು ಮನಪೂರ್ವಕವಾಗಿ ಅವರು ಕೇಳಿದ ಇದಕ್ಕೆಲ್ಲ ಆ ವಸ್ತುಗಳನ್ನೆಲ್ಲ ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ. ಯಾರು ಇದು ಮಾಡಿದಾರೋ ಅವರಿಗೆ ಅದು ಆಗುದು. ನನಗೆ ಈ ಸ್ಥಿತಿ ಬರ್ತದೆ ಅಥವಾ ನಂಗೆ ಈ ಸಿಚುವೇಶನ್ ಕೊಡ್ತಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನು ಸ್ವಲ್ಪ ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನುವಂಥದ್ದನ್ನ ಮಾತ್ರ ನಾನು ಇವಾಗ ಹೇಳ್ಬೇಕು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಅಲ್ಲಿನೂ ಆ ಹೆಣವನ್ನ ಇವರು ಹುಡುಗನ ಕಡೆಯವರಿಗೆ ಯಾರಿಗೂ ನೋಡ್ಲಿಕ್ಕೆ. ಧರ್ಮಸ್ಥಳ ಬೆಳವಣಿಗೆ ಬಗ್ಗೆ ಶ್ರೀ ಸದಾಶಿವಾನಂದ ಭಾರತಿ ಶ್ರೀಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸಮೃದ್ಧ ನಾಡು, ನಾಡಿನ ಅಭಿವೃದ್ಧಿಗೆ ಧಾರ್ಮಿಕ ಕ್ಷೇತ್ರದ ಕೊಡುಗೆ ದೊಡ್ಡದು. ಆದರೆ ಇತ್ತೀಚೆಗೆ ಕೆಲ ಕಾರಣದಿಂದ ವಿವಾದಿತ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಧರ್ಮಸ್ಥಳವನ್ನು ಬಿಂಬಿಸಲಾಗ್ತಾ ಇದೆ. ತಪ್ಪಾಗಿದ್ರೆ ಶಿಕ್ಷೆ ಆಗಲಿ, ನಿಷ್ಪಕ್ಷಪಾತ ತನಿಖೆ ನಡೆಯಲಿ, ಆದರೆ ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತೆ ಯಾರೂ ಮಾತನಾಡಬಾರದು ಅಂತ ಹೇಳಿದ್ದಾರೆ. ಬಹಳಷ್ಟು ಕಾರಣಗಳಿಂದಾಗಿ ಅದೊಂದು ವಿವಾದಾಸ್ಪದ ಕ್ಷೇತ್ರ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲ್ಪಡ್ತಾ ಇದೆ. ಅದು ಅಷ್ಟು ಸರಿಯಾದದಲ್ಲ. ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯ, ಧಾರ್ಮಿಕ ಕ್ಷೇತ್ರದ ಮಹತ್ವ ಇಡೀ ನಾಡಿನ ಜನತೆ ಮೊದಲನೇದಿಂದ ಬಲ್ಲುದು. ಆ ಕಾರಣಗಳಿಗಾಗಿ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸುವಂತಹ ಕೆಲಸ ಎಲ್ಲರಿಂದ ನಡೆಯಲಿ ಅನ್ನುವಂಥದ್ದೊಂದು ಆಶಯ. ಜೊತೆಗೆ ಅಪರಾಧ ಘಟಿಸಿದ್ರೆ ಯಾರು ಅಪರಾಧಿಗಳದಾರ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕನ್ನೋದು ಸಾರ್ವತ್ರಿಕವಾದ ಆಶಯ. ಇತ್ತೀಚೆಗೆ ಬಹಳಷ್ಟು ಕಾರಣಗಳಿಂದಾಗಿ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ ಖಂಡಿಸಿ ಜೆಡಿಎಸ್ ಯಾತ್ರೆ ನಡೆಸ್ತಾ ಇದೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಾರಥ್ಯದಲ್ಲಿ ಧರ್ಮಸ್ಥಳ ಸತ್ಯ ಯಾತ್ರೆ ನಡೆಸಲಾಗ್ತಾ ಇದೆ. ಹಾಸನದ ಕಂದಲಿಯಿಂದ ಬೃಹತ್ ಯಾತ್ರೆ ಹೊರಟಿದ್ದು ಜೆಡಿಎಸ್ನ ಮುಖಂಡರು, ಕಾರ್ಯಕರ್ತರು ಹಾಸನದಿಂದ ಹೊರಟಿದ್ದಾರೆ. ಧರ್ಮಸ್ಥಳದ ನೇತ್ರಾವತಿಗೆ ತೆರಳಿ ಪುಣ್ಯ ಸ್ನಾನ ಮಾಡಿ ಬಳಿಕ ಅಲ್ಲಿಂದ ಮಂಜುನಾಥ ಸ್ವಾಮಿಯ ದೇವಸ್ಥಾನದವರೆಗೆ ಪಾದಯಾತ್ರೆ ಮಾಡಿದರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸಿ ನಾಳೆ ಕೊಡಗು ಜಿಲ್ಲೆಯಿಂದ ಧರ್ಮಸ್ಥಳ ಚಲೋ ನಡೆಸೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಕೊಡಗು ಜಿಲ್ಲೆಯಿಂದ 1500ಕ್ಕೂ ಹೆಚ್ಚು ಕಾರ್ಯಕರ್ತರು ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ. 250 ವಾಹನಗಳಲ್ಲಿ ಕಾರ್ಯಕರ್ತರು ತೆರಳಲಿದ್ದು ಧರ್ಮ ವಿರೋಧಿಗಳ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ನಡೆಸಲಾಗುತ್ತೆ ಅಂತ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಮಾಹಿತಿ ಕೊಟ್ಟಿದ್ದಾರೆ. ಯಾತ್ರೆಯಲ್ಲಿ ಅಂದಾಜು 1 ಲಕ್ಷ ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಬೋಪಯ್ಯ ಹೇಳಿದ್ದಾರೆ. ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿ ಗಣಪತಿ ಪೂಜೆ ನಡೆಯುವ ವೇಳೆ ಕಳ್ಳತನವಾಗಿದೆ. ಟೇಬಲ್ ಮೇಲೆ ಸಿಬ್ಬಂದಿಯ ಬ್ಯಾಗ್ ಕದ್ದ ಕಳ್ಳ ಪರಾರಿಯಾಗಿದ್ದಾನೆ.
ಕಳ್ಳನ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ಯಾಗ್ನಲ್ಲಿ ಬೆಳ್ಳಿ, ಚೈನು, ದುಡ್ಡು, ಡಾಕ್ಯುಮೆಂಟ್ಸ್ ಸೇರಿ ಇತರೆ ವಸ್ತುಗಳಿದ್ದು ಕದ್ದಿರುವ ವ್ಯಕ್ತಿ ಮೇಲೆ ನವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯಾದಗಿರಿಯಲ್ಲಿ ಜಮೀನು ವ್ಯಾಜ್ಯ ಭದ್ರತೆಗೆ ಅಂತ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ. ಗುರುಮಠಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗಾಜರ್ಕೋಟ್ ಗ್ರಾಮದ ರೇಣುಕಮ್ಮ ಎಂಬಾಕೆಯ ಜಮೀನು ಸರ್ವೆಗೆ ಕೋರ್ಟ್ ಆದೇಶಿಸಿತ್ತು. ಕೋರ್ಟ್ ಆದೇಶದ ಮೇರೆಗೆ ಜಮೀನು ಸರ್ವೆಗೆ ಕಂದಾಯ ಅಧಿಕಾರಿಗಳು ಬಂದಿದ್ದ ವೇಳೆ ಮಲ್ಲಪ್ಪ, ಶರಣಪ್ಪ, ಅಯ್ಯಪ್ಪ, ಚೆನ್ನಮ್ಮ ಇಷ್ಟು ಜನ ಸೇರಿ ಗಲಾಟೆ ಮಾಡಿದ್ದಾರೆ. ಒಟ್ಟು 13 ಜನ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಘಟನೆಯಲ್ಲಿ ಗುರುಮಠಕಲ್ ಠಾಣೆಯ ಸಿಪಿಐ ವೀರಣ್ಣ ದೊಡ್ಡಮನಿ, ಚಾಲಕ ಚಂದ್ರಪ್ಪ ಇವರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಬಳಿಕ ತಾವೇ ಗಾಯ ಮಾಡಿಕೊಂಡು ಪೊಲೀಸರ ವಿರುದ್ಧ ಆರೋಪ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿದ್ರು ಎನ್ನಲಾಗಿದೆ. ಸದ್ಯ 13 ಜನರ ವಿರುದ್ಧ ಗುರುಮಠಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿ ಎಲ್ಲರನ್ನು ಬಂಧಿಸಲಾಗಿದೆ. ಕಳೆದ 2 ದಿನಗಳಿಂದ ಕಲಬುರಗಿಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಜೇವರ್ಗಿ ತಾಲೂಕಿನ ಚೆನ್ನೂರ ಗ್ರಾಮದಲ್ಲಿ ಮಹಾಮಳೆಗೆ ಕಷ್ಟಪಟ್ಟು ಸಾಕಿದ್ದ ಲಕ್ಷಾಂತರ ಮೌಲ್ಯದ ಮೀನುಗಳು ಕೊಚ್ಚಿ ಹೋಗಿವೆ. 10 ಎಕರೆ ಪ್ರದೇಶದಲ್ಲಿ ಮೀನು ಕೃಷಿ ಮಾಡಿದ್ದ ರೈತ ಮಲ್ಲನಗೌಡ ಈಗ ಕಂಗಾಲಾಗಿದ್ದಾನೆ. ತಮ್ಮ ಜಮೀನಿನಲ್ಲಿ 50 ರಿಂದ 60 ಲಕ್ಷ ಸಾಲ ಮಾಡಿ ಮೀನು ಕೃಷಿ ಮಾಡಿದ್ದ ಮಲ್ಲನಗೌಡ ಈಗ ಕಣ್ಣೀರು ಹಾಕುತ್ತಿದ್ದಾರೆ. ಏನ ಐತಲ್ಲ ಇದು ಒಡ್ಡ ಹೊಡೆದ ಅಂತ ಹೇಳಿ ಎಲ್ಲರೂ ಜನ ನೋಡಕ್ ಬರ್ತಿದ್ರಿ. ನಾವು ಬಂದು ನೋಡಿದೆವು ಸರ. ಬಂದು ನೋಡಿದ ತಕ್ಷಣ ಒಂದು ಸುಮಾರು 4 ಒಡ್ಡಗಳು ಹೊಡೆದು ಒಂದು ಸುಮಾರು 1 ಲಕ್ಷಾನುಗಟ್ಲೆ ಮೀನುಗಾರಿಕೆ ಇದ್ದು ರೀ ಸರ್. ಮೀನುಗಳು ಬಹಳ ಕೋಟ್ಯಾನುಗಟ್ಲೆ ಲುಕ್ಸಾಣ ಆಗ್ಯದ ಅಂತ ಹೇಳಿದಾರೆ ಅವರು. ನಾವಂತೂ ನೋಡಿದೇವ್ರಿ. ಸುಮಾರು 4 ವರ್ಷ ಐತ್ರಿ ಸರ ಮಾಡಕೂತವ್ರು. ಮೀನುಗಾರಿಕೆ ಏನ ಐತಲ್ಲ ಇದು ಒಡ್ಡ ಹೊಡೆದ ಅಂತ ಹೇಳಿ ಎಲ್ಲರೂ ಜನ ವಿಜಯನಗರದಲ್ಲಿ ಹೂವಿನಹಡಗಲಿ ಕ್ಷೇತ್ರದ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ಸ್ವತಃ ತಾವೇ ಎತ್ತಿನ ಬಂಡಿ ಓಡಿಸಿ ಗಣೇಶನ ಮೂರ್ತಿ ವಿಸರ್ಜನೆ ಮಾಡಿದ್ದಾರೆ. ಡಿಜೆ ಸೌಂಡ್ ಸಿಸ್ಟಂಗೆ ಬ್ರೇಕ್ ಹಾಕಿ ಡೊಳ್ಳು ಕುಣಿತದ ಮೂಲಕ ಎಲ್ಲರ ಸಮ್ಮುಖದಲ್ಲಿ ಗಣೇಶ ವಿಸರ್ಜನೆ ಮಾಡಿದ್ದಾರೆ. ಶಾಸಕರ ಈ ನಡೆಯನ್ನ ಜನ ಹಾಡಿ ಹೋಗಲಿದ್ದಾರೆ. ಗದಗ ತಾಲೂಕಿನ ಕಳಸಾಪುರ ಗ್ರಾಮದಲ್ಲೂ ಭಾವೈಕ್ಯತೆ ಸಂದೇಶವನ್ನು ಸಾರಲಾಗ್ತಾ ಇದೆ. ಹಿಂದೂ ಮುಸ್ಲಿಂ ಸಮುದಾಯದಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದು ಗಜಮುಖನಿಗೆ ಮುಸ್ಲಿಂ ಮಹಿಳೆಯರು ಪೂಜೆ ಸಲ್ಲಿಸ್ತಾ ಇದ್ದಾರೆ. ಕಳೆದ 15 ವರ್ಷಗಳಿಂದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದು ಈ ಮೂಲಕ ಐಕ್ಯತೆಗೆ ಮಾದರಿಯಾಗಿದ್ದಾರೆ. ಮಹಾರಾಷ್ಟದಲ್ಲಿ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮುಂಬೈ ಲಾಲ್ಬಾಗ್ ರಾಜ ಗಣೇಶ ಎಲ್ಲರ ಕಣ್ಮನ ಸೆಳೀತಾ ಇದ್ದಾನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇವತ್ತು ರಾಜ್ ಠಾಕ್ರೆ ಹಾಗೂ ಬಿಜೆಪಿಯ ಜೆಪಿ ನಡ್ಡಾ ಕೂಡ ಲಾಲ್ಬಾಗ್ ರಾಜನ ದರ್ಶನ ಪಡೆದರು. ಚಿತ್ರದುರ್ಗ ಜಿಲ್ಲೆಯಲ್ಲಿಯೂ ಮಳೆಯ ಅಬ್ಬರ ಜೋರಾಗಿದೆ. ಚಳ್ಳಕೆರೆ ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿ ಭೂಮಿಗೆ ಬಂಡವಾಳ ಹಾಕಿ ರೈತರು ಬೆಳೆದಿದ್ದ ಈರುಳ್ಳಿ ಈಗ ನೀರು ಪಾಲಾಗಿದೆ. ಈರುಳ್ಳಿ ಜಮೀನಿನಲ್ಲೇ ಕೊಳೆಯುವ ಭೀತಿ ಹೆಚ್ಚಾಗಿದ್ದು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಿರಂತರ ಮಳೆಗೆ ಜನಜೀವನ ತತ್ತರಿಸಿದೆ. ಮಳೆರಾಯನ ರಣಾರ್ಭಟಕ್ಕೆ ತಾವಿ ನದಿ ಅಬ್ಬರಿಸಿ 16 ಗ್ರಾಮಗಳನ್ನು ನುಂಗಿ ನೀರು ಕುಡಿದಿದೆ. ಸೇತುವೆ ಕೊಚ್ಚಿಕೊಂಡು ಹೋಗಿದೆ. ಈಗ ಬರೀ ಅವಶೇಷಗಳು ಮಾತ್ರ ಇದೆ. ಈಗ ಸೇತುವೆ ನಿರ್ಮಾಣ ಕಾರ್ಯ ನಡೀತಾ ಇದ್ದು ಜೆಸಿಬಿಗಳ ಮೂಲಕ ಕಾಮಗಾರಿ ಆರಂಭವಾಗಿದೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಕಥುವಾದಲ್ಲಿ ಆಗಿದ್ದ ಪ್ರವಾಹ ಈಗ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಆದರೆ ಮಳೆ ಪ್ರಕೋಪಕ್ಕೆ ತುತ್ತಾದ ಸೇತುವೆ, ರಸ್ತೆಗಳು ಎಲ್ಲ ಕೊಚ್ಚಿಕೊಂಡು ಹೋಗಿವೆ. ಈ ಭೀಕರತೆಯ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ರಂಬನ್ನಲ್ಲಿ ಮೇಘ ಸ್ಫೋಟವಾಗಿ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ಮಹಾಪ್ರವಾಹಕ್ಕೆ ರಸ್ತೆಗಳು ನದಿಯಾಗಿ ಉಕ್ಕಿ ಹರಿತಾ ಇದ್ದಾವೆ. ನದಿಯಲ್ಲಿ ರಸ್ತೆಗಳು ಕೊಚ್ಚಿಕೊಂಡು ಕೂಡ ಹೋಗಿದ್ದಾವೆ. ಮನೆಗಳು ಜಲಾವೃತವಾಗಿದೆ. ಇಂದು ಖುದ್ದು ಜಮ್ಮು ಕಾಶ್ಮೀರದ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ಸ್ಥಳಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ದಾರೆ. ಅಧಿಕಾರಿಗಳಿಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಮಳೆ ಹಾಗೂ ಮೇಘ ಸ್ಫೋಟಕ್ಕೆ ಹಿಮಾಚಲ ಪ್ರದೇಶ ತತ್ತರಿಸಿದೆ. ಮಳೆ ಅಬ್ಬರ ನಿಂತರೂ ಭೂಕುಸಿತ ಮಾತ್ರ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಕುಲು ಜಿಲ್ಲೆಯ ಭುಂತಾರ್ ಕಣಿವೆಯಲ್ಲಿ ಗುಡ್ಡ ಕುಸಿತ ಇದೆ. ಮಣಿಕರಣ್ ರಸ್ತೆಯ ಬಳಿ ಮತ್ತೆ ಗುಡ್ಡ ಕುಸಿತವಾಗಿದ್ದು ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಣಿವೆನಾಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಕಾಶ್ಮೀರದ ಅವಳಿ ಜಿಲ್ಲೆಗಳಲ್ಲಿ ಭೂಕುಸಿತ ಮತ್ತು ಮೇಘ ಸ್ಫೋಟದಿಂದ ದಿಢೀರ್ ಪ್ರವಾಹ ಸಂಭವಿಸಿದೆ.
ಪ್ರಕೃತಿಯ ವಿಕೋಪದ ಪ್ರತ್ಯೇಕ ಘಟನೆಗಳಲ್ಲಿ ಕನಿಷ್ಠ 10 ಜನರು ಮೃತಪಟ್ಟಿದ್ದಾರೆ. ರಾಂಬನ್ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಮೇಘಸ್ಫೋಟದಲ್ಲಿ 3 ಬಲಿಯಾಗಿದ್ದು ಕೆಲವರು ಕಾಣೆಯಾಗಿದ್ದಾರೆ. ಮೇಘಸ್ಫೋಟ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ನಿರಂತರ ಮಳೆಗೆ ಚೆನಾಬ್ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ದೋಡಾ ಗ್ರಾಮದ ನದಿ ತೀರದ ಹಲವು ಮನೆಗಳು ಜಲಾವೃತವಾಗಿದ್ದು ಸೇತುವೆಗಳು ಕಿತ್ತು ಹೋಗಿವೆ. ಸುರಕ್ಷಿತ ಸ್ಥಳಗಳಲ್ಲಿ ಬೀಡುಬಿಟ್ಟಿರುವ ಜನರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದ್ದು ಜಿಲ್ಲಾಡಳಿತ ಹಾಗೂ ಸ್ವಯಂ ಸೇವಕರು ಅಗತ್ಯ ವಸ್ತುಗಳನ್ನು ಪೂರೈಸುತ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮಳೆಯ ಅಬ್ಬರ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮೊನ್ನೆ ಮೇಘ ಸ್ಫೋಟ, ಇಂದು ನಿರಂತರ ಮಳೆ ಆಗ್ತಾ ಇದ್ದು ರಸ್ತೆಗಳು ಜಲಾವೃತವಾಗಿವೆ. ಇದರಿಂದ ವಾಹನ ಸವಾರರು ಪರದಾಡುವಂತಾಗಿದೆ. ದೆಹಲಿಯಲ್ಲಿ ಭಾರೀ ಮಳೆ 108 ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಕಳೆದ ವಾರದಿಂದ ಸುರಿತಾ ಇರೋ ಮಳೆಗೆ ನದಿಗಳು ತುಂಬಿ ಹರಿತಾ ಇವೆ. ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ರೈಲ್ವೆ ಬ್ರಿಡ್ಜ್ ಮುಳುಗುವ ಹಂತಕ್ಕೆ ತಲುಪಿದೆ. ಈ ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಏಳು ವರ್ಷಗಳ ನಂತರ ಪ್ರಧಾನಿ ಮೋದಿ ಚೀನಾಕ್ಕೆ ಭೇಟಿ ನೀಡಿದ್ದು ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸಿದ್ದಾರೆ. ಅಮೆರಿಕದ ತೆರಿಗೆ ನೀತಿಯ ಬಿಕ್ಕಟ್ಟಿನ ನಡುವೆ ಮೋದಿ ಅವರ ಈ ಭೇಟಿ ಮಹತ್ವ ಪಡೆದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕಾಸ್ತ್ರಕ್ಕೆ ಸೆಡ್ಡು ಹೊಡೆದು ಚೀನಾ ಜೊತೆಗೆ ಹೊಸ ಒಪ್ಪಂದಗಳನ್ನು ಮಾಡ್ತಾರೆ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ.